ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಒಂದು ಆನ್ಲೈನ್ ಕ್ಲಾಸಿಗೆ, ಅದು ನಮ್ಮ ಬಯೋಕೆಮಿಸ್ಟ್ರಿ ಆನ್ಲೈನ್ ಕ್ಲಾಸ್ಗೆ ತಮ್ಮನ್ನು ಸ್ವಾಗತಿಸುತ್ತಾ, ಮಕ್ಕಳೇ ನಾವು ಈ ಒಂದು 4 ಅಧ್ಯಾಯವನ್ನು ಕಂಪ್ಲೀಟ್ ಮಾಡಿದ್ದೀವಿ. ಬಯಾಲಜಿ ಮತ್ತು ಕೆಮಿಸ್ಟ್ರಿ ಅಧ್ಯಾಯಗಳನ್ನು ಪರ್ಯಾಯವಾಗಿ ನಾವು ನೋಡಲಾಗಿದೆ ಮಕ್ಕಳೇ. ಆಮೇಲೆ ಇವತ್ತು ದಿವಸ ನಿಮ್ಮ ಟೆಸ್ಟಲ್ಲಿರ್ತಕ್ಕಂತಹ 9ನೇ ಅಧ್ಯಾಯ, ಅದು ಮಣ್ಣು ಅಥವಾ ಇಂಗ್ಲಿಷ್ನಲ್ಲಿ ಸಾಯಿಲ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ ಮಕ್ಕಳೇ. ಆಮೇಲೆ ಮಣ್ಣಿನ ಪ್ರಾಮುಖ್ಯತೆ ಬಗ್ಗೆ ನಾವೆಲ್ಲರೂ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಯಾವ ರೀತಿ ನಮ್ಮ ಸುತ್ತಮುತ್ತಲಿನ ಅನೇಕ ವಸ್ತುಗಳ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಮಣ್ಣಿನ ಬಗ್ಗೆ ಯಾಕೆ ಅಧ್ಯಯನ ಮಾಡಬೇಕು? ಹೌದು, ನಮಗೆಲ್ಲರಿಗೂ ಕೂಡ ಏನು ಸರ್ ಮಣ್ಣು ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಅಲ್ವಾ? ಅದು ಮಣ್ಣು ಇಲ್ಲದೆ ಇದ್ರೆ ನಮ್ಮ ಜೀವನವನ್ನು ನಡೆಸುವುದು ಕಷ್ಟ. ಯಾಕೆ? ಕೃಷಿಗೆ ಅಗತ್ಯ ಇರತಕ್ಕಂತಹ ಮಣ್ಣು ಯಾವ ಮಕ್ಕಳೇ? ಸಾಮಾನ್ಯವಾಗಿ ಮೇಲ್ಮಣ್ಣು. ನಮಗೆಲ್ಲ ಗೊತ್ತಲ್ಲ, ಯಾಕೆ ಮೇಲ್ಮಣ್ಣಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ? ಅದರಲ್ಲಿ ಅನೇಕ ಸೂಕ್ಷ್ಮ ಜೀವಿಗಳಿರ್ತವೆ, ಯೂಸ್ಫುಲ್ ಬ್ಯಾಕ್ಟೀರಿಯಾಸ್. ನಾವು ಹಿಂದಿನ ಕ್ಲಾಸ್ ಕಲ್ತೀವಿ ಮಕ್ಕಳೇ. ಅದು ಯಾವುದು ರೈಜೋಬಿಯಂ ಬ್ಯಾಕ್ಟೀರಿಯಾ ಇರ್ಬೋದು, ಸೂಡೋಮೊನಾಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ಇರ್ಬೋದು, ಇನ್ನು ಅನೇಕ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಕಂಡು ಬರ್ತವೆ. ಅವು ಏನ್ ಮಾಡ್ತವೆ? ಅನೇಕ ಆ ವಿಘಟನೆಗೆ ಒಳಪಡ್ತಕ್ಕಂತಹ ವಸ್ತುವನ್ನ ಏನ್ ಮಾಡ್ತಾವು? ವಿಘಟನೆ ಮಾಡಿ ಮಣ್ಣಿಗೆ ಆ ಪೋಷಕಾಂಶಗಳಾಗಿ ಬಿಡುಗಡೆ ಮಾಡ್ತವೆ. ಅರ್ಥ ಆಯ್ತು? ಆಮೇಲೆ ಮಕ್ಕಳೇ, ಮೇಲ್ಮಣ್ಣು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀರ. ಈಗ ನಮಗೆ ಸೂರ್ಯನ ಬೆಳಕು ಅದು ಸಸ್ಯಗಳ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅವಶ್ಯ ಅನ್ನೋದನ್ನು ಸಹ ಕಲ್ತಿದ್ದೀವಿ. ಅದು ಕೂಡ ಮೇಲ್ಮಣ್ಣಿಗೆ ಸಾಕಷ್ಟು ನಮಗೆ ಏನು ಮಕ್ಕಳೇ ದೊರಕುತ್ತೆ. ಆಮೇಲೆ ಆಕ್ಸಿಜನ್ ಮಕ್ಕಳೇ ಮೇಲ್ಮಣ್ಣಿಗೆ ಜಾಸ್ತಿ ಇದೆ. ಯಾಕಂದ್ರೆ ಸಸ್ಯಗಳು ನಮ್ಮಂತೆ ಉಸಿರಾಟ ಕ್ರಿಯೆಯನ್ನು ನಿರ್ವಹಿಸ್ತವೆ. ಗೊತ್ತಿರಲಿ ಮಕ್ಕಳೇ, ಯಾಕಂದ್ರೆ ಉಸಿರಾಟ ಮತ್ತು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗಿರುವ ವ್ಯತ್ಯಾಸವನ್ನು ಗಮನಿಸಿ ನಿಮಗೆ ಹೇಳಿದ್ದೀನಿ ನಾನು. ಅದು ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆ ಇರತಕ್ಕಂತಹ ಅನಿಲ ಯಾವುದು? CO2. ಹೌದು, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು? O2 ಅಥವಾ ಆಕ್ಸಿಜನ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಅದು ಸಸ್ಯಗಳು ಸಹ ನಮ್ಮಂತೆ ಉಸಿರಾಟ ಕ್ರಿಯೆಯನ್ನು ನಿರ್ವಹಿಸುತ್ತವೆ. ಅದು ಸೂಕ್ಷ್ಮ ಜೀವಿಗಳು ಸಹ ಉಸಿರಾಡ್ತವೆ. ಅಲ್ಲಿ ಆ ಉಸಿರಾಟ ಕ್ರಿಯೆ ಅವು ಕೂಡ ಆಕ್ಸಿಜನ್ ಬೇಕಲ್ವಾ? ಆ ಒಂದು ಆಕ್ಸಿಜನ್ ಪೂರೈಕೆ ಆ ಒಂದು ಮೇಲ್ಮಣ್ಣಿಗೆ ಜಾಸ್ತಿ ಸಿಗುತ್ತೆ. ಅರ್ಥ ಆಯ್ತು? ಆಮೇಲೆ ಮಣ್ಣು ಅನೇಕ ಜೀವಿಗಳಿಗೆ ಆವಾಸ ಸ್ಥಳವಾಗಿದೆ. ಈ ತರ ಹೇಳಿದಲ್ಲ, ಸೂಕ್ಷ್ಮ ಜೀವಿಗಳವ, ಅನೇಕ ಕೀಟಗಳವ ಮಕ್ಕಳ. ಅದು ಆ ಎಲೆಗಳನ್ನ ವಿಭಜನೆ ಮಾಡಲಿಕ್ಕೆ, ಅದು ನೀವು ಸಿಂಪಲ್ ಎಕ್ಸಾಂಪಲ್ ನೋಡಿರ್ಬೋದು ಮಕ್ಕಳೇ. ಈಗ ಹೊಲಗಳಲ್ಲಿ, ತೋಟದಲ್ಲಿ ನಮ್ಮ ಹಸು ಎಮ್ಮೆಗಳು ಸಗಣಿ ಹಾಕಿದ ಮೇಲೆ ಮರುದಿವಸ ಆ ಸಗಣಿಯನ್ನು ಸುಮ್ಮನೆ ತೆಗೆದ ಮಕ್ಕಳೇ, ಅದರಲ್ಲಿ ಎಷ್ಟು ಕೀಟಗಳಿದ್ದಾವೆ. ಹೌದು, ಎಲ್ಲಿಂದ ಬಂದು ಆ ಕೀಟಗಳು? ಸಾಕಷ್ಟು ಮಕ್ಕಳೇ ಆ ಮಣ್ಣಲ್ಲಿ ಅನೇಕ ಉಪಯುಕ್ತ ಕೀಟಗಳ ಅವ. ಆಮೇಲೆ ಎರೆಹುಳು, ರೈತನ ಮಿತ್ರ ಅಂತಕ್ಕಂಥ ವಿಷಯವನ್ನು ನಾವು ಚರ್ಚೆ ಮಾಡಿದ್ವಿ ಮಕ್ಕಳೇ. ಇವತ್ತು ದಿವಸ ಎರೆಹುಳು ಸಾಗಾಣಿಕೆ ಮುಖಾಂತರ ಎರೆಗೊಬ್ಬರವನ್ನ ನಾವು ಪಡಿತೀವಿ. ಅರ್ಥ ಆಯ್ತು? ಇನ್ನೂ ಅನೇಕ ಜೀವಿಗಳು ಮಣ್ಣಲ್ಲಿ ಅವ. ಆದ್ದರಿಂದ ಮಣ್ಣು ಒಂದು ಆವಾಸ ಸ್ಥಳವಾಗಿದೆ. ಮತ್ತೇನಾಗುತ್ತೆ ಮಣ್ಣಿನ ಪ್ರಾಮುಖ್ಯತೆಯನ್ನ ಇನ್ನೂ ನಾವು ಅನೇಕ ಪ್ರಾಮುಖ್ಯತೆಯನ್ನ ಗಮನಿಸಬಹುದು. ಆಮೇಲೆ ಮಣ್ಣು ಒಂದು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಅವಿಭಾಜ್ಯ ಅಂಗ. ಮಣ್ಣು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಯಾಕೆ? ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಅಂತಕ್ಕಂಥ ವಿಷಯ ನಮಗೆಲ್ಲರಿಗೂ ಗೊತ್ತು. ದೇಶದ ಬೆನ್ನೆಲುಬು ರೈತ ಅಂತೀವಿ ಮಕ್ಕಳೇ. ಎಂಜಿನಿಯರ್ಸು, ಡಾಕ್ಟರ್ಸು ಅಥವಾ ಇನ್ನೇ ಯಾವುದೇ ವ್ಯಕ್ತಿಗೆ ನಾವು ಕರೆಯೋದಿಲ್ಲ. ಏಕೆ? ಯಾಕಂದ್ರೆ ನಮಗೆ ಸಾಕಷ್ಟು ದುಡ್ಡು ಇರಬಹುದು ಮಕ್ಕಳು ನಮ್ಮ ಹತ್ರ, ಆದರೆ ಆಹಾರ ಅದು ದೊರಿಬೇಕಪ್ಪ ಅಂದ್ರೆ ನಮಗೆ ಆ ಕೃಷಿಯನ್ನ ಮಾಡಿದಾಗ ಮಾತ್ರ ಆಹಾರ ದೊರಕುತ್ತೆ. ಆದ್ದರಿಂದ ರೈತ ನಮ್ಮ ದೇಶದ ಬೆನ್ನೆಲುಬು. ಇನ್ನೂ ಒಂದು ಸ್ಟೇಟ್ಮೆಂಟ್ ಪೇರ್ ಮಕ್ಕಳು ನಿಮಗೆ, ಅದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು. ಈ ಒಂದು
ಆ 4 ನುಡಿಯನ್ನು ನೀವು ಕೇಳಿದ್ರಿ. ನೀವು ಯಾವ ಇವತ್ತು ಸಹ ಆ ಮೇಟಿಯನ್ನು ನೋಡಿಲ್ಲ ಮಕ್ಕಳೇ. ಅದು ನಿಮಗೆ ಲೈವ್ ಕ್ಲಾಸ್ ಬಂದಾಗ ನಿಮಗೆ ನಾನು ಅದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಗೊತ್ತಿಲ್ಲ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತಕ್ಕಂಥ ವಿಷಯ ಗೊತ್ತಿದೆ. ಇಷ್ಟೇನ ಇನ್ನೂ ಸಾಕಷ್ಟು ಕರ್ಕೊಂಡು ಹೋಗುವ ಮಕ್ಕಳೇ. ಮತ್ತು ನಾವು ನೀವು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ. ಆಮೇಲೆ ಜೀವಿಗಳಿಂದ ಸಮೃದ್ಧ ಮಣ್ಣು. ಈಗ ತಾನೇ ಹೇಳಿದೆ ಒಂದು ಎಕ್ಸಾಂಪಲ್ ನೈಟ್ರೋಜನ್ ಸ್ಥಿರೀಕರಣವನ್ನು ತೆಗೆದುಕೊಂಡಾಗ ಅದು ಏನ್ ಮಾಡ್ತಾರೆ ಮಕ್ಕಳು, ಆ ಮಣ್ಣಿರ್ತಕ್ಕಂತಹ, ಯಾಕಂದ್ರೆ ಸಸ್ಯಗಳು ನೈಟ್ರೋಜನ್ ಅನ್ನು ತೆಗೆದುಕೊಳ್ಳೋದಿಲ್ಲ. ಆ ನೈಟ್ರೋಜನ್ ಏನಾಗ್ತದೆ ನೈಟ್ರೇಟ್ ಆಗಿ ಪರಿವರ್ತನೆ ಆಗಬೇಕು. ಆ ನೈಟ್ರೇಟ್ ಸಸ್ಯಗಳು ಮಾಡ್ತವೆ, ಬಳಸ್ಕೊತವೆ. ಆ ನೈಟ್ರೋಜನ್ ನೈಟ್ರೇಟ್ ಆಗಿ ಪರಿವರ್ತನೆ ಆಗೋ ಕಾರಣ ಏನು? ರೈಜೋಬಿಯಂ ಅಂತಕ್ಕಂತಹ ಬ್ಯಾಕ್ಟೀರಿಯಾ. ಜೀವಿಗಳಿಂದ ಸಮೃದ್ಧ ಮಣ್ಣು. ಹೌದು. ಆಮೇಲೆ ಅನೇಕ ನಾವು ಸಸ್ಯಜನ್ಯ ಅದು ವಸ್ತುಗಳನ್ನ ಮಣ್ಣಲ್ಲಿ ಎಸೆದಾಗ ಮಕ್ಕಳೇ ಏನಾದರೂ ವಿಘಟನೆ ಹೊಂದಿ ಏನಾಗುತ್ತೆ, ಮಣ್ಣಿಗೆ ಪೋಷಕಾಂಶಗಳಾಗಿ ಮಾರ್ಪಾಡಾಗ್ತವೆ ಅಂತಕ್ಕಂಥ ವಿಷಯವನ್ನು ಸಹ ನಾವು ಕಲಿತಿದ್ದೀವಿ. ಅರ್ಥ ಆಯ್ತು? ಆಮೇಲೆ ಮಕ್ಕಳೇ ಏನು ಮಣ್ಣಿನ ಮಾದರಿ. ನೀವು ಚಟುವಟಿಕೆ ಬುಕ್ದಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ 9.1 ಮಕ್ಕಳೇ ಪೇಜ್ ನಂಬರ್ ಏನೋ ಈ 128ರಲ್ಲಿ ಮಕ್ಕಳೇ ನಿಮಗೆ ಒಂದು ಚಟುವಟಿಕೆ ಅದ. ನೀವು ಆ ಚಟುವಟಿಕೆಯನ್ನು ಮಾಡಬೇಕು. ಯಾವನ್ನ ಈ ಮಣ್ಣಿನ ಮಾದರಿಯನ್ನು ನಾವು ತಿಳಿದುಕೋಬೇಕಪ್ಪ ಅಂದ್ರೆ ನೀವು ಮನೆಯಲ್ಲಿನ ಈ ಒಂದು ಚಟುವಟಿಕೆಯನ್ನು ಪೋಷಕರ ಸಹಾಯದೊಂದಿಗೆ ಆ ಚಟುವಟಿಕೆಯನ್ನು ನೀವು ಮಾಡಬಹುದು. ಅದು ಏನ್ ಮಾಡಬೇಕು, ಈ ತೋಟದ ಮಣ್ಣು ಇರಬಹುದು, ಆಮೇಲೆ ರಸ್ತೆ ಬದಿಯ ಮಣ್ಣನ್ನು ಇರಬಹುದು, ಆಮೇಲೆ ನಮ್ಮ ಮಕ್ಕಳೇ ಕಟ್ಟಡ ನಿರ್ಮಾಣಕ್ಕಾಗಿ ಬಳಸ್ತಕ್ಕಂಥ ಮಣ್ಣು. ಮಕ್ಕಳೇ ನಾವು ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಮಣ್ಣನ್ನು ಬಳಸಿದ್ವಿ. ಬಟ್ ಇವತ್ತು ದಿವಸ ಮಣ್ಣನ್ನು ಬಳಕೆ ಆ ಹಾಳು ಮಣ್ಣು ಅಂತಕ್ಕಂಥ ಪದ ಬಳಸ್ತಾರೆ ಮಕ್ಕಳೇ. ಹಾಳು ಮಣ್ಣು ಸ್ವಲ್ಪ ವೈಟ್ ಇರುತ್ತೆ ಮಕ್ಕಳೇ, ಬಿಳಿಯ ಬಣ್ಣವನ್ನ ಬಂದಿರುತ್ತೆ. ನಿಮ್ಮ ಪೋಷಕರನ್ನ ಕೇಳಿ ಸಾಕಷ್ಟು ಜನ ಅದನ್ನ ಆ ಕಲ್ಲುಗಳು ಮತ್ತು ಆ ಹಾಳು ಮಣ್ಣನ್ನು ಸೇರಿಸಿ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡ್ತೀವಿ. ಬಟ್ ಇವತ್ರ ಆ ಮಣ್ಣಿನ ಅವೈಲೇಬಲ್ ಪೂರೈಕೆ ಬಹಳ ಕಡಿಮೆ ಇದೆ ಮಕ್ಕಳೇ. ಆದ್ದರಿಂದ ಅದರ ಪರ್ಯಾಯವಾಗಿ ಸಿಮೆಂಟ್ ಅನ್ನ ಇವತ್ತು ದಿವಸ ನಾವೊಂದು ಸಂಶ್ಲೇಷಿತ ವಸ್ತು. ಆ ಹಾಳು ಮಣ್ಣು ನೈಸರ್ಗಿಕ ವಸ್ತು, ಸಿಮೆಂಟ್ ಅನ್ನೋದು ಸಂಶ್ಲೇಷಿತ ವಸ್ತು. ಆ ಹಾಳು ಮಣ್ಣು ಯಾವ ಮಕ್ಕಳೇ ಅದು 100 ವರ್ಷ ಅಲ್ಲ, 100-150 ವರ್ಷ ಮನೆ ಬಿರ್ತಪ್ಪ ಅಂದ್ರೆ ಆ ಮಣ್ಣನ್ನು ಮತ್ತೆ ಮರಳಿ ಬಳಸಬಹುದು. ನೋಡಿ ಯಾವ ರೀತಿ ಅದ. ಆದರೆ ಸಿಮೆಂಟ್ 60ರಿಂದ 70-80 ವರ್ಷಕ್ಕೆ ಆ ಬಿಲ್ಡಿಂಗ್ ಅನ್ನು ಕೆಡವಿದಾಗ ಅದನ್ನು ಬಳಸಲಿಕ್ಕೆ ಬರಂಗಿಲ್ಲ. ಇದೇ ಒಂದು ಮಹತ್ವ, ನಮ್ಮ ಸ್ವಾಭಾವಿಕ ಮಣ್ಣಿನ ಮಹತ್ವ ಮತ್ತು ಸಂಶ್ಲೇಷಿತ ವಸ್ತು ಮಾನವ ನಿರ್ಮಿತ ವಸ್ತು ಇರತಕ್ಕಂತಹ ಒಂದು ವ್ಯತ್ಯಾಸ ನೀವು ಗಮನಿಸ್ತೀವಿ. ಆಮೇಲೆ ಇದನ್ನ ಈ ಮಣ್ಣುಗಳನ್ನು ತೆಗೆದುಕೊಂಡ್ರೆ ನೀರು ಒಂದು ಪ್ಲಾಸ್ಟಿಕ್ ಗ್ಲಾಸ್ ಅನ್ನು ತೆಗೆದುಕೊಂಡು ಅದರಲ್ಲಿ ನೀರು ಹಾಕಬೇಕು. ನೀರು ತೆಗೆದುಕೊಂಡು ಈ ಒಂದು 3 ರೀತಿಯ ಮಾದರಿಯ ಮಣ್ಣುಗಳನ್ನ ತೆಗೆದುಕೊಂಡು ಇದರಲ್ಲಿ ಆ ಗ್ಲಾಸ್ ಹಾಕಬೇಕು. ಹಾಕಿ ಒಂದು ಕಡ್ಡಿಯ ಮೂಲಕ ಅದನ್ನು ಅಲುಗಾಡಿಸಿದ್ದೇನೆ. ಅದರಲ್ಲಿ ನೀವು ಗಮನಿಸಿ, ಮೇಲ್ಭಾಗದಲ್ಲಿ ಹ್ಯೂಮಸ್ ಇರಬಹುದು, ಅದರ ಕೆಳಭಾಗ ನೀರು, ಅದರ ಕೆಳಭಾಗ ಜಡಿ ಮಣ್ಣು, ಆಮೇಲೆ ಅದರ ಕೆಳಭಾಗ ಮರಳು, ಆಮೇಲೆ ಅದಕ್ಕಿಂತ ಕೆಳಗ ಕಲ್ಲಿನ ಚೂರುಗಳು ನಿಮಗೆ ಕಂಡು ಬರ್ತವೆ. ಇದನ್ನ ಚಟುವಟಿಕೆಯನ್ನ ಮಾಡಬೇಕು. ಅಂದ್ರೆ ಒಂದೇ ರೀತಿಯಾದ ಮಣ್ಣು ನಮ್ಮ ನಿಸರ್ಗದಲ್ಲಿ ಏನೋ ಇಲ್ಲ, ಬೇರೆ ಬೇರೆ ಮಾದರಿಯ ಮಣ್ಣುಗಳನ್ನು ನಾವು ಗಮನಿಸಬಹುದು. ಆ ಚಟುವಟಿಕೆಯನ್ನ ಮನೆಯಲ್ಲಿ ಮಾಡಿ ಮತ್ತೆ ಆಮೇಲೆ ಮಣ್ಣಿನ ಮಾಲಿನ್ಯ ಇದೆಲ್ಲರೂ ತಿಳ್ಕೊಂಡಿದ್ದೀವಿ ನಾವು. ಇವತ್ತು ದಿವಸ ಮಣ್ಣಿನ ಮಾಲಿನ್ಯ ನಮಗೆ ಅಧಿಕವಾಗಿ ಕಂಡುಬರಲಿಕ್ಕಾಗ್ತದೆ. ಅದು ಯಾವ ರೀತಿ ಮಕ್ಕಳೇ, ನಾವು ಅದು ಈ ಒಂದು ಕೃಷಿಯಲ್ಲಿ ಅಧಿಕ ಪ್ರಮಾಣದ ಎಂದು ರಾಸಾಯನಿಕಗಳ ಬಳಕೆ, ರಸಗೊಬ್ಬರ ಇರಬಹುದು, ಕೀಟನಾಶಕ ಇರಬಹುದು, ಕಳೆನಾಶಕ ಇರಬಹುದು, ಮುಂತಾದ ಆ ಒಂದು ಕ್ರಿಯೆಗಳಿಂದ ಮಣ್ಣಿನ ಮಾಲಿನ್ಯ ಉಂಟಾಗಲಿಕ್ಕಾಗ್ತದೆ. ನಾವು ಈ ಸಾಮಾನ್ಯ ಬಳಸ್ತಕ್ಕಂಥ ಮಾನವ ನಿರ್ಮಿತ ಅಥವಾ ಸಂಶ್ಲೇಷಿತ ವಸ್ತುಗಳು, ಪ್ಲಾಸ್ಟಿಕ್ ಇರಬಹುದು, ರಬ್ಬರ್ ಇರಬಹುದು, ಗಾಜಿನ ವಸ್ತು ಇರಬಹುದು, ಇನ್ನೂ ಅನೇಕ ವಸ್ತುಗಳನ್ನ ಮಣ್ಣಿಗೆ ಬೀಸಾಕುವುದರ ಮೂಲಕ ಮಕ್ಕಳು ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ಅನ್ನ ಬೀಸಾಕ
ಅದು ಕೇವಲ ಮಣ್ಣಿಗಷ್ಟೇ ಅಲ್ಲ ಮಕ್ಕಳೇ, ಮಣ್ಣಿರತಕ್ಕಂಥ ಅನೇಕ ಸೂಕ್ಷ್ಮ ಜೀವಿಗಳಿಗೂ ಕೂಡ ತೊಂದರೆ ಮಾಡುತ್ತೆ. ನಮ್ಮ ಸಾಕು ಪ್ರಾಣಿಗಳು ಮಕ್ಕಳೇ, ಮಣ್ಣು ನೋಡ್ರಿ, ಒಂದು ನಾವು ಏನೋ ತಿಂಡಿಗಳನ್ನು ಕಟ್ಟಿಸ್ಕೊಂಡು ಹೋಗಿರ್ತೀವಿ, ಏನೋ ಒಂದು ಟ್ರಿಪ್ ಹೋದಾಗ ಆ ತಿಂಡಿಯನ್ನು ಕೂತು ತಿನ್ನೋದಲ್ಲ, ನಾವು ಸ್ವಲ್ಪ ಏನೋ ಬಿಟ್ಟಿರ್ತೀವಪ್ಪ, ಉಳಿತೊಳಗೆ ಕಟ್ಟಿ ಹೋಗ್ತಿರ್ತೀವಿ ಮಕ್ಕಳೇ. ಆ ಮುಸುರಿಯ ಸ್ಮೆಲ್ ಹಿಡ್ಕೊಂಡು, ವಾಸನೆ ಹಿಡ್ಕೊಂಡು ದನಗಳು ಅದನ್ನು ಆ ಮುಸುರಿಯ ಸಮೇತ ಪ್ಲಾಸ್ಟಿಕ್ಕನ್ನು ತಿಂದ್ಬಿಡ್ತಾರೆ. ಆ ಪ್ಲಾಸ್ಟಿಕ್ ಅದರ ದೇಹದ ಒಳಗಡೆ ವಿಘಟನೆಗೆ ಒಳಪಡೋದಿಲ್ಲ ಮಕ್ಕಳೇ, ಅದು ಜೀರ್ಣ ಆಗೋದಿಲ್ಲ. ಆದ್ದರಿಂದ ಆದಷ್ಟು ನಾವು ಈ ಪ್ಲಾಸ್ಟಿಕ್ಕನ್ನು ಬಳಸೋಣ, ಮಿತವಾಗಿ ಬಳಸಿ ಅವುಗಳ ನಿರ್ವಹಣೆಯನ್ನು ನಾವು ತಿಳ್ಕೋಬೇಕು. ಅರ್ಥ ಆಗುತ್ತಾನೆ? ಓಕೆ, ಮಣ್ಣಿನ ಮಾಲಿನ್ಯವನ್ನ ಹೌದು. ಇನ್ನು ಆಮೇಲೆ ಬರೀ ಮಣ್ಣು ಮಾಲಿನ್ಯ ಅಷ್ಟೆಲ್ಲ ಮಕ್ಕಳೇ, ಅದು ಆ ಮಣ್ಣು ಮಾಲಿನ್ಯ ಆಗಿ ನಾವು ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಕಳೆನಾಶಕಗಳು ಸಂಪೂರ್ಣವಾಗಿ ವಿಘಟನೆ ಆಗೋದಿಲ್ಲ. ಆ ಉಳಿದಂತಹ ವಸ್ತುಗಳು ಮಳೆಯಾದಾಗ ನೀರು ಹರ್ಕೊಂಡು ಹೋಗ್ಬೇಕು ಮಕ್ಕಳೇ. ಆ ನೀರಿನಲ್ಲಿ ಮತ್ತೆ ಅನೇಕ ಜೀವಿಗಳಿರ್ತವೆ, ಅದು ಜಲ ಮಾಲಿನ್ಯವೂ ಸಹ ಉಂಟಾಗುತ್ತೆ. ಇದು ಒಂದು ಗೊತ್ತಿರ್ತದೆ. ಆಮೇಲೆ ಮಣ್ಣಿನ ಸ್ಥಳ ವಿನ್ಯಾಸ. ಏನು ಮಣ್ಣಿನ ಸ್ಥಳ ವಿನ್ಯಾಸ ಅನ್ನೋದು? ಅದನ್ನು ಕೂಡ ನಾವು ನೀವು ಇದನ್ನ ಸ್ವಲ್ಪ ನೀವು ಹೊರಗಡೆ ಹೋದಾಗ ಮನೆಯಲ್ಲಿ ಕುಂತು ನೋಡ್ಲಿಕ್ಕೆ ಆಗಲ್ಲ ಮಕ್ಕಳೇ, ಅಥವಾ ನಿಮ್ಮ ಮನೆಯ ಹೊಸದಾಗಿ ಮನೆಯನ್ನು ಕಟ್ಟಿಸೋಕ್ಕಿಂತ ಮುಂಚೆ ಆ ಫೌಂಡೇಶನ್ ಅಡಿಪಾಯ ಹಾಕ್ತೀವಿ ಮಕ್ಕಳೇ. ಆ ಅಡಿಪಾಯ ಹಾಕಿದಾಗ ಆ ಮಣ್ಣಿನ ಸ್ಥಳ ವಿನ್ಯಾಸವನ್ನು ನಾವು ಗಮನಿಸಬೇಕು. ಅರ್ಥ ಆಗ್ತಾನ? ಅದನ್ನ ಅದೇ ಮಣ್ಣನ್ನ ನೀರಸಿರ್ತೀವಿ ಮಕ್ಕಳೇ. ಈ ಉದ್ದವಾಗಿ ಏನ್ ಮಾಡ್ತೀವಿ, ಕಟ್ ಮಾಡಿರ್ತೀವಿ. ಅಥವಾ ನಮ್ಮ ಗುಡ್ಡಗಾಡು ಪ್ಲೇಸಲ್ಲಿ ಮಣ್ಣನ್ನ ತೆಗೆದುಕೊಂಡು ನಮ್ಮ ರೋಡ್ಗಳ ನಿರ್ಮಾಣ ಮಾಡಲಿಕ್ಕೆ ಬಳಸ್ತಾರೆ. ಅಲ್ಲಿ ಕೂಡ ನಾವು ಒಂದು ಸ್ಥಳ ವಿನ್ಯಾಸವನ್ನ ಗಮನಿಸಬೇಕು ಮಕ್ಕಳೇ. ನಾವು ಏನಾಗ್ತದೆ, ಮಣ್ಣಿನ ಬೇರೆ ಬೇರೆ ಪದರಗಳ ನೀರಸೀರಿಕೆಯನ್ನ ಮಣ್ಣಿನ ಸ್ಥಳ ವಿನ್ಯಾಸವೆಂದು ಕರೆಯಲಾಗುತ್ತೆ. ಅರ್ಥ ಆಗುತ್ತಾನ? ಓಕೆ. ಆಮೇಲೆ ಅದನ್ನ ಯಾವ್ಯಾವ ಸ್ಥಳ? ಎ ಸ್ಥಳ, ಬಿ ಸ್ಥಳ, ಸಿ ಸ್ಥಳಗಳ. ಎ ಸ್ಥಳ ಸಾಮಾನ್ಯವಾಗಿ ಆ ಹ್ಯೂಮಸ್ ಅಂತಕ್ಕಂತಹ ಅಂಶವನ್ನು ಒಳಗೊಂಡಿರುತ್ತೆ. ಏನ್ ಮಕ್ಕಳಲ್ಲಿ ಹ್ಯೂಮಸ್ ಅನ್ನೋದು? ಅದು ಈ ಹ್ಯೂಮಸ್ ಅಂತಕ್ಕಂತಹ ಪದವನ್ನ ನಿಮ್ಗೆ ಗೊತ್ತಿರಿ. ಮಣ್ಣಿನಲ್ಲಿ ಸತ್ತು ಕೊಳೆಯುತ್ತಿರುವ ವಸ್ತುಗಳನ್ನ ಈ ಪದ ಬಳಸಿ ಹ್ಯೂಮಸ್. ಅದು ಸಾಮಾನ್ಯವಾಗಿ ಮೇಲ್ಮಣ್ಣಿನಲ್ಲಿ ಅಧಿಕವಾಗಿ ಕಂಡು ಬರುತ್ತೆ, ಗೊತ್ತಿಲ್ಲ. ಆಮೇಲೆ ಎ ಸ್ಥಳ ಸಾಮಾನ್ಯ ಮೇಲ್ಮಣ್ಣು. ಎ ಸ್ಥಳ ಇರುತ್ತೆ ಮೇಲ್ಮಣ್ಣು. ಈ ರೀತಿ ಮೇಲ್ಮಣ್ಣು. ಆ ಮೇಲ್ಮಣ್ಣಿನಲ್ಲಿ ಸಾಮಾನ್ಯ ಸೂಕ್ಷ್ಮ ಜೀವಿ ಇರ್ತವೆ, ಆಮೇಲೆ ಹ್ಯೂಮಸ್ ಕಂಡಿರುತ್ತೆ. ಆದ್ದರಿಂದ ಆ ಒಂದು ಬೆಳೆಗಳಿಗೆ ಯೋಗ್ಯವಾದ ಮಣ್ಣು ಅಂತೇಳಿ ನಾವು ತಿಳ್ಕೊಳ್ಳೋಣ. ಆಮೇಲೆ ಬಿ ಸ್ಥಳ ಮಧ್ಯದ ಮಣ್ಣು, ಬಿ ಸ್ಥಳ. ಆಮೇಲೆ ಸಿ ಸ್ಥಳ ಅದರ ಕೆಳಗಡೆ ಇರತಕ್ಕಂತಹ ಮಣ್ಣು, ಮರಳುಗಳಿಂದ ಕೂಡಿರುತ್ತದೆ. ಅದರ ಕೆಳಗಡೆ ಮತ್ತೆ ಈ ಒಂದು ಕಲ್ಲು ಹಾಸು ಅಥವಾ ಬೆಡ್ರಾಕ್ ಅಂತಕ್ಕಂತಹ ರಚನೆ ಕಂಡು ಬರುತ್ತೆ. ಅರ್ಥ ಆಯ್ತು? ಈ ಮಣ್ಣಿನ ಸ್ಥಳ ವಿನ್ಯಾಸವನ್ನು ನೀವು ಸ್ವಲ್ಪ ನಿಮ್ಮ ಪೇರೆಂಟ್ ಜೊತೆಗೆ ಏನಾದ್ರು ಪಿಕ್ನಿಕ್ ಹೋದಾಗ ಸ್ವಲ್ಪ ಇದನ್ನ ಗಮನಿಸಬೇಕು. ಅಥವಾ ಹೆಣ್ಣಲ್ಲಿ ಮನೆಗಳಿಗೆ ಕಟ್ಟಿಸೋಕ್ಕಿಂತ ಮೊದಲೇ ಅಡಿಪಾಯ ಹಾಕಿದ್ರೆ ಅವಾಗ ಆ ಮಣ್ಣಿನ ಸ್ಥಳವನ್ನು ನೀವು ಗಮನಿಸಬಹುದು. ಅರ್ಥ ಆಯ್ತು? ಇಷ್ಟು ವಿಷಯ ಗೊತ್ತಿರಲಿ. ಓಕೆ. ಆಮೇಲೆ ನಿಮ್ಗೆ ಇದ್ರ ಬಗ್ಗೆ ಹೋಮ್ವರ್ಕ್ ಅನ್ನ ಬರ್ಕೊಂಡು ಹೋಮ್ವರ್ಕ್ ಕ್ವಶನ್ಸ್ ಅನ್ನ ಬರ್ಕೊಳ್ಳಿ. ಫಸ್ಟ್ ಒನ್, ಮಣ್ಣಿನ ಪ್ರಾಮುಖ್ಯತೆಯನ್ನು ತಿಳಿಸಿ. ಮಣ್ಣಿನ ಪ್ರಾಮುಖ್ಯತೆಯನ್ನು ತಿಳಿಸಿ. ಸೆಕೆಂಡ್, ಮಣ್ಣಿನ ಸ್ತರಗಳು ಯಾವುವು? ಮಣ್ಣಿನ ಸ್ತರಗಳು ಯಾವುವು? ನೆಕ್ಸ್ಟ್, ಥರ್ಡ್ ಕ್ವಶನ್, ಮಣ್ಣಿನ ಮಾಲಿನ್ಯ. ಮಣ್ಣಿನ ಮಾಲಿನ್ಯ ಹೇಗೆ ಉಂಟಾಗುತ್ತದೆ
ಹೇಗೆ ಉಂಟಾಗುತ್ತದೆ? ಫಿಫ್ತ್ ಕ್ವಶನ್ ಮಕ್ಕಳೇ, ಅದು ಮಣ್ಣಿನ ಸ್ತರ ವಿನ್ಯಾಸ ಎಂದರೇನು? ಇಲ್ಲೇ ಮಣ್ಣಿನ ಸ್ತರಗಳು ಯಾವುವು ಕೊಟ್ಟಿದ್ದೀನಿ ನಾನು. ಇಲ್ಲೇ ಸ್ವಲ್ಪ ನೀವು ಮಕ್ಕಳೇ ಮಣ್ಣಿನ ಸ್ತರ ಯಾವುವು, ಆಮೇಲೆ ಮಣ್ಣಿನ ಸ್ತರ ವಿನ್ಯಾಸವನ್ನು ವ್ಯಾಖ್ಯಾನಿಸಿ ಇಷ್ಟು. ಆಮೇಲೆ 3 ಇದನ್ನ ಬೆಳಗ್ಗೆ ಅದು ಈ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೆದು ಮಕ್ಕಳೇ ಇಡಿ. ಆಮೇಲೆ ನಿಮಗೆ ಮುಂದಿನ ಕ್ಲಾಸಲ್ಲಿ ಯಾವುದು ಈ ಮಣ್ಣಿನ ವಿಧಗಳನ್ನು ನಾವು ಚರ್ಚೆ ಮಾಡೋಣ. ಓಕೆ ಮಕ್ಕಳೇ, ಎಲ್ಲರಿಗೂ ಧನ್ಯವಾದಗಳು.